NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನನ್ನ ಲೈಫ್ ಪಾರ್ಟ್ನರ್ ಇವಳೆ. ಎರಡನೇ ಮದುವೆ ಆಗ್ತೀನಿ ಅಂದರು ಚಂದನ್ ಶೆಟ್ಟಿ. ಚಂದನ್ ಶೆಟ್ಟಿ ಇದೀಗ ಸರ್ಪ್ರೈಸಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಕೆಲ ತಿಂಗಳ ಹಿಂದಷ್ಟೇ ನಿವೇದಿತಾ ಗೌಡ ಜೊತೆಯಲ್ಲಿ ಚಂದನ್ ಶೆಟ್ಟಿ ಡಿವೋರ್ಸ್ ಅನ್ನು ಪಡೆದುಕೊಂಡಿದ್ರು. ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ವಿಚ್ಛೇದನದ ಬಳಿಕ ಮೇ 9ನೇ ತಾರೀಕಿನಂದು ಸೂತ್ರಧಾರಿ ಅನ್ನುವಂಥ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಈ ಸಿನಿಮಾ ಮೂಲಕ ಚಂದನ್ ಶೆಟ್ಟಿ ಸ್ಯಾಂಡಲ್ವುಡ್ಗೆ ನಾಯಕನಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಚಂದನ್ ಶೆಟ್ಟಿ ಸ್ಯಾಂಡಲ್ವುಡ್ಗೆ ನಾಯಕ ನಟನಾಗಿ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ. ಆದರೆ ನಿವೇದಿತಾ ಗೌಡ ಜೊತೆಯಲ್ಲಿ ಡಿವೋರ್ಸ್ ಆದ ಬಳಿಕ ಚಂದನ್ ಶೆಟ್ಟಿ ಎರಡನೇ ಮದುವೆ ವಿಚಾರ ಆಗಾಗ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಸದ್ಯ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರುವಂತಹ ಚಂದನ್ ಶೆಟ್ಟಿ ಇನ್ನೂ ಕೂಡ ಸಿಂಗಲ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಸಂದರ್ಶನವೊಂದರಲ್ಲಿ ತಮ್ಮ ಎರಡನೆಯ ಮದುವೆಯ ಬಗ್ಗೆ ಮಾತನಾಡಿದ್ದಾರೆ. ನನ್ನ ಅಮ್ಮ ಈಗಲೂ ಕೂಡ ಡಿವೋರ್ಸ್ ವಿಚಾರದ ನೋವಲ್ಲೇ ಇದ್ದಾರೆ. ಇತ್ತೀಚೆಗೆ ಯಾವುದೇ ಮದುವೆಗೆ ಹೋದರೂ ಕೂಡ ಅಲ್ಲಿ ಅವರನ್ನ ಎಲ್ಲರೂ ಕೂಡ ಕೇಳ್ತಾ ಇರ್ತಾರಂತೆ. ಜೊತೆಗೆ ನನಗೂ ಕೂಡ ಫೋನ್ ಮಾಡಿ ಅಳ್ತಾ ಇರ್ತಾರೆ. ಹೋದ ಕಡೆಯಲ್ಲೆಲ್ಲ ಬರೀ ಇದೇ ವಿಚಾರವನ್ನ ಜನರು ಕೇಳ್ತಾ ಇರ್ತಾರೆ. ನಿಮ್ಮ ಮಗನಿಗೆ ಈ ರೀತಿ ಆಗಬಾರ್ದಾಗಿತ್ತು ಅಂತ ಹೇಳ್ತಾರೆ. ಇನ್ನೊಂದು ಮದುವೆ ಮಾಡಿಸಿ ಅಂತ ಹೇಳ್ತಾರೆ ಅಂತ ಹೇಳಿ ತಾಯಿಯವರು ಮಗನ ಹತ್ರ ವಿಚಾರವನ್ನ ಹೇಳ್ತಾರೆ ಅನ್ನುವಂತಹ ವಿಚಾರವನ್ನ ಪಾಡ್ಕಾಸ್ಟ್ ಚಾನೆಲ್ ಒಂದರಲ್ಲಿ ಚಂದನ್ ಶೆಟ್ಟಿ ಅವರು ಹೇಳ್ಕೊಂಡಿರುವಂಥದ್ದು. ನೀನು ಮತ್ತೆ ಮದುವೆ ಆಗೋದೇ ಇಲ್ಲ ಅಂತೀಯಾ ಅಂತ ಹೇಳಿ ಅಮ್ಮ ನನ್ನನ್ನು ಕೇಳ್ತಾನೆ ಇರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಅಮ್ಮ ನಾನು ಮದುವೆ ಆಗೋದಿಲ್ಲ ಅಂತ ಇಲ್ಲ, ಒಳ್ಳೆಯ ಹುಡುಗಿ ಸಿಗಬೇಕು, ನನಗೆ ಸರಿಯಾದ ಪಾರ್ಟ್ನರ್ ಅಂತ ಅನ್ನಿಸ್ಬೇಕು. ಹುಡುಗಿಯನ್ನ ಖಂಡಿತವಾಗಿಯೂ ಮದುವೆ ಆಗೇ ಆಗ್ತೇನೆ. ಈಗಾಗಲೇ ಒಂದು ಸಲ ಈ ರೀತಿಯಾಗಿ ಕೆಟ್ಟ ಘಟನೆಯೊಂದು ನಡೆದು ಹೋಗಿದೆ. ಎರಡನೇ ಸಲವೂ ಕೂಡ ಚಾನ್ಸ್ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಚಂದನ್ ಶೆಟ್ಟಿ ಅವರು ಸ್ಪಷ್ಟಪಡಿಸಿರುವಂಥದ್ದು. ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆಗೆ ಇರೋರನ್ನ ಮದುವೆ ಆಗಬೇಕು, ಆಗ ಜೀವನ ಪೂರ್ತಿ ಕಳಿಬಹುದು. ಪೇರೆಂಟ್ಸ್ ಯಾವಾಗಲೂ ಕೂಡ ಹಾಗೆ, ಆ ನೋವು ಇದ್ದೇ ಇರುತ್ತೆ. ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಿ ನಾನು ಅಮ್ಮನಿಗೆ ಸಮಾಧಾನವನ್ನು ಮಾಡ್ತೇನೆ. ಯಾರಾದರೂ ಸಿಗ್ತಾರೆ ಇರಮ್ಮ, ಬರ್ತಾರೆ ಅಂತ ಹೇಳಿ ಅಮ್ಮನಿಗೆ ಹೇಳ್ತಾ ಇರ್ತೇನೆ. ಮುಂದೆ ಯಾರಾದರೂ ನನಗೆ ಒಳ್ಳೆಯ ಪಾರ್ಟ್ನರ್ ಅನ್ನಿಸುವಂಥ ಹುಡುಗಿ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಎರಡನೇ ಮದುವೆ ಆಗ್ತೀನಿ ಅಂತ ಹೇಳಿ ಚಂದನ್ ಶೆಟ್ಟಿ ಅವರು ಹೇಳಿಕೆ ಕೊಟ್ಟಿರುವಂಥದ್ದು. ಚಂದನ್ ಶೆಟ್ಟಿ ಅವರ ಈ ಒಂದು ಮಾತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.